ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ. ನೆನೆ ನೈಟೇ ಬಂದ್ವಿ. ನನ್ನ ಮಕ್ಕಳು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಆವಾಗಲೇ ಬಂದ್ವಿ. ಬೆಳಗ್ಗೆ ಹೋಗೋಣ ಅಂತ ಅಂದೆ, ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲ ರೆಡಿ ಆಗಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದೀವಿ. ಅವರು ಅಡುಗೆ ಮಾಡ್ಕೊಂಡೆಲ್ಲ ಕಾಯ್ತಿದ್ದಾರೆ. ಒಂಡಿ ಕಾರಲ್ಲಲ್ವ ಹೋಗೋದು ಅಂತ ಅಂದರು. ಹಾಗಾಗಿ ನೈಟೇ ಎಲ್ಲ ಮುಗಿಸ್ಕೊಂಡು ಬರ್ಡೇ ಎಲ್ಲ ಬಂದ್ವಿ. ಸೊ ಇವಾಗ ಬೆಳಗ್ಗೆ ಎದ್ದು ರಂಗೋಲಿನ ಬಿಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೇ ವೈರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೈಟ್ ಯಾರು ಜಾಸ್ತಿ ಜನ ಬಂದಿರಲಿಲ್ಲ, ನಾವೇನೆ. ನಮ್ಮ ಅತ್ತಿಗೆ ಒಬ್ಬರು ಬಂದಿದ್ರು, ಚಿಕ್ಕ ಅತ್ತಿಗೆ, ಮತ್ತು ಅವ್ರ ಕಡೆ ಯಾರೋ ಒಂದು ಇಬ್ಬರು ಬಂದಿದ್ರು. ಬೆಳಗ್ಗೆ ಎದ್ದು ಬಂದಿದ್ದು ನೆಂಟ್ರೆಲ್ಲ. ಸೊ ನಮ್ಮಮ್ಮಗೂ ಕೂಡ ಫಂಕ್ಷನ್ಗೆ ಹೇಳಿದ್ರು. ನಮ್ಮ ಮನೇಲೇ ಇದ್ರಲ್ವ, ಅವ್ರೂ ಕೂಡ ಕರ್ಕೊಂಡು ಬಂದ್ವಿ. ಅಮ್ಮ ನಾಳೆ ಬರ್ತೀನಿ ಅಂತ ಅಂದರು. ಸೊ ನಾವು ಮತ್ತೆ ನಾಳೆ ಸಪ್ರೇಟನ್ನು ಬರ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ಜೊತೆಲೇ ಕರ್ಕೊಂಡು ಬಂದ್ವಿ. ಆ ಬ್ರ್ಯಾಂಡಲ್ಲಿ ಚೆನ್ನಾಗಿವೆ. ಗ್ರ್ಯಾಂಡ್ ಸೆಲೆಕ್ಷನ್ ನಾನು ಹೇಳಿದ್ನಲ್ಲ, ಹುಸಿ ಚೆನ್ನಾಗಿಲ್ಲ ಶರ್ಟ್ಕೊಳ್ಳೋದು. ನಾಗೇಶ್ ಹಾಸ್ಪಿಟ್ಲ್ ಅಪೋಸಿಟು ಚೆನ್ನಾಗಿ ಶರ್ಟ್ ತೋರಿಸಿ ತಗೊಳ್ಳ ಅಂತ ತಗೊಂಡು ಇವೇ ಇವಾಗೆಲ್ಲ ಚೆನ್ನಾಗಿ ಓಡೋದು. ಆಮೇಲೆ ಇದಲ್ಲ ತಡೆಯೋ ಇದಕ್ಕೆ ಬರ್ತಾನೆ ಇನ್ನೊಂದು ತಗೊಂಡು ಅದ್ರಲ್ಲಿ ಬೇಕು ಅವು ಅಂತ ಗ್ರೂಪ್ ರೇಷನ್ ಇವಯ್ಯ. ಸಕ್ಕರೆನೇ ಹಾಕ್ತಾ ಇದ್ದೀರಾ? ಇನ್ನೇನು ತಗೋತೀನಿ ಒಂದು ಸ್ವಲ್ಪ ಸಣ್ಣಗೆ ಮಾಡ್ಬಿಟ್ಟು ಅವು ಲಿಕ್ವಿಡ್ ಸಿಕ್ಕಲ್ಲ. ಹುಡುಗ ಕಡೆಯವರು ಬರೋ ಅಷ್ಟರಲ್ಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಸೊ ಟಿಫನ್ದೇನು ಚಿಂತೆ ಎಲ್ಲ, ಭಟ್ರೇನೆ ಮಾಡಿಕೊಡ್ತಿದ್ದಾರೆ ಪಲಾವ್ನ. ಹಾಗಾಗಿ ಇವಾಗ ಜ್ಯೂಸ್ ಮಾಡಿಟ್ಬಿಟ್ಟು ರೆಡಿ ಆಗೋಕ್ಕೆ ಹೋಗಬೇಕು. ಹಾಕಿದ್ಮೇಲೆ ಇದಾಗುತ್ತೆ, ನೀರು ಹಾಕಿದ್ಮೇಲೆ ನೋಡ್ಕೊಂಡು ಹಾಕಲಿ ಎಷ್ಟೆಷ್ಟು. ಅವ್ರು ಎಷ್ಟು ಜನ ಬರ್ತಾರೆ? 60 ಜನ. ಈ ಕಡೆಗೆ ತವರ್ಕೋವಿ, ಅಲ್ಲಿ ಯಾರ ಬಟ್ ಅಲ್ಲಿ ಯಾರ ಸೀರೆ ಬಿಡು, ಬಟ್ಟೆ ಕೆಳಗಡೆ. ಸ್ಟಿಕ್ಕರ್ ಸುಮ್ಮನೆ
ಇವಾಗ ಸೀರೆ ಎಕ್ಸ್ಚೇಂಜ್ ಎಲ್ಲ ಆಯಿತು, ಅವ್ರ ಮನೆ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಸೊ ಹುಡುಗ ಬಂದ್ಬಿಟ್ಟು ಇಂಜಿನಿಯರು, ಹುಡುಗಿ ಲೆಕ್ಚರರು. ಸೊ ತುಂಬ ಚೆನ್ನಾಗಿದೆ ಜೋಡಿ ನೋಡೋದಕ್ಕೆ, ಇಬ್ಬರು ಕ್ಯೂಟಾಗಿದ್ದಾರೆ. ಕಾರಣ ಅಂತಲ್ಲ ಸರ್ ಬನ್ನಿ, ಕ್ಲೋಸ್ ಆಗಿ ಹತ್ರ ಬನ್ನಿ, ಬನ್ನಿ ಅಮ್ಮ ಹತ್ರ ಬನ್ನಿ. ಓಕೆ, ಈ ಕಡೆ ನೋಡಿ. ಇಲ್ಲಿ ತಕ್ಕ ಸರ್ ಇಲ್ಲಿ ಪಾಪ ಸೀರೆ ಕಡೆ ಜರುತ್ತೆ ಚಾಕ ಕುಯ್ಕೊಂಡು ತಾಣ್ಬೋದು ಮಗನ ರಶ್ಮಿ ಇಲ್ಲಿಗೆ ಒಂದು ಪೀಸ್ ಅಂತ ಕೊಡವ. ಹೋಗ ಹೋಗ ಹೇಳಿದೀನಿ, ನಾನೇ ಹೇಳಿದೀನಿ. ಹೋಗು, ಅವನೇ ಕುಯ್ಕೊಂತಾನ ಹೋಗಿ ನೀನೇ ಕುಡಿತೀಯ. ಹೋಗು ಹರೀಶ. ಹಲೋ ಆಂಟಿ ಹೋಗಂಟಿ. ಬಾ ಬಾಯಿ ಫೋಟೋ ತೆಗಿಸಲ್ಲ ಬಾ ಬಾ ಎಲ್ಲ ತಗೊಂಡ್ರಲ್ಲ ಎಲ್ಲಿದೆ ಹಾಂ ಮಾಡೇ
ತಿಳಿಮಮ್ಮ ನಾನು ಹೋಗಿರ್ಬೇಕು ಯಾರು ಅಲ್ಲಿ ವಿಡಿಯೋ ಮಾಡ್ಕೊಡು ಅಂತ ಈ ಕಡೆ ನಾವು ಒಂದ್ಸಲ ಬಿಟ್ಟೋದಿಗೆ ಹಿಂಗೆ ಯಾಕವ ಏನ್ ಮಾಡೋದು ನಾವು ಅಡ್ಡ ಬಂತು ನಾನು ಕಣ್ಣ ನನ್ನ ಮಕ್ಕಳು ಬರ್ಡೇಗೆ ಕೇಕ್ ತೊಗೊಬಂದು ಕಟ್ ಮಾಡಿಸಿದ್ರು. ಹಿಂದಿನ ದಿನವೇ ಆಗಿತ್ತು ಬರ್ಡೇ. ಸೊ ಇವತ್ತೊಂದು ಅಂದರೆ ಕಪಲ್ಸ್ಗೆಲ್ಲ ಕಟ್ ಮಾಡಿಸಿದ್ರಲ್ವಾ, ಅದ್ರ ಸೆಲೆಬ್ರೇಷನಲ್ಲಿ ಇದು ಒಂದು ಸೆಲೆಬ್ರೇಷನ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ಒಂದು ಬಿಲೇಟೆಡ್ ಆಗಿ ಸರ್ಪ್ರೈಸ್ನ ಕೊಟ್ಟರು. ಸೊ ಖುಷಿ ಆಯಿತು ನೋಡಿ. ಹೊರಗಡೆ ಡಿಟೋ ಅಡ್ರೆಸ್ ನಮ್ಮ ರಾಮಸ್ವಾಮಿಯವರ ಪುತ್ರಿಯನ್ನು ಹರೀಶ್ ಸಂಪೂರ್ಣವಾಗಿ ಕೊಡಲು ಕೊಡತಕ್ಕಂಥ ನಾವು ಕೊಡಬಲ್ಲ, ನೀವು ತಂದು ಕೊಡಬೇಕು. ಎಲ್ಲ ಕೃಷ್ಣ ಸೀರೆ ಹುಷಾರು ರಶ್ಮಿತಾ. ನೋಡ್ಕೊಂಡು ಬಂದ್ರಲ್ವ ಇವತ್ತಿನ ಒಂದು ಎಂಗೇಜ್ಮೆಂಟ್ ವ್ಲಾಗ್ನ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.